ಮಡಿಕೆ ಕೂಲರ್. ಅದು ಬೇಸಿಗೆ ಕಾಲ ಅನ್ನೋದ್ರಿಂದ ಬಿಸಿಲು ಗ್ರಾಮದಲ್ಲಿ ತುಂಬಾನು ಜಾಸ್ತಿ ಇತ್ತು. ಚಿಚುಕಾಗಿ ತುಂಬಾನೇ ಅಮಾಯಕಳಾಗಿದ್ಲು. ಅವಳ ತಂದೆ ತಾಯಿ ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡಿದ್ರಿಂದ ಅವಳು ಟುನಿಗುಬ್ಬಚ್ಚಿಯ ಮನೆಯಲ್ಲೇ ಬೆಳೆದಿದ್ಲು. ಬೆಳಗ್ಗೆ 10 ಗಂಟೆಗೆ ಬಿಸಿಲು ತುಂಬಾನೇ ಜಾಸ್ತಿ ಇದ್ದಾಗ ಟುನಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ಬೆವರನ್ನ ಒರೆಸ್ಕೊಳ್ತಿದ್ರು. ಅಯ್ಯೋ, ಏನಪ್ಪ ಇದು, ಈ ವರ್ಷ ಬಿಸಿಲು ಇಷ್ಟು ಜಾಸ್ತಿ ಇದೆ. ಹಾ ಬುಜ್ಜಿ, ಅಲ್ಲಿ ಮೇಲ್ಗಡೆ ಹಲಗೆಲಿ ಆ ಹಳೆ ಮಡಿಕೆ ಕೂಲರ್ ಇಟ್ಟಿದ್ದೀನಿ, ಅದನ್ನ ಸ್ವಲ್ಪ ಇಳಿಸಮ್ಮ. ಹಾ ಸರಿಯಮ್ಮ, ಇವಾಗ್ಲೇ ಇಳಿಸ್ತೀನಿ. ಈ ಬಿಸಿಲಿಗೆ ಆ ಮಡಿಕೆ ಕೂಲರ್ ಇದ್ರೇನೆ ನಾವು ಜೀವಂತವಾಗಿರಕ್ಕೆ ಸಾಧ್ಯ. ಇವಾಗ್ಲೇ ಹತ್ತೀನಿ. ಹಾಗಂತ ಹೇಳಿ ಸ್ಟೂಲ್ ಹಾಕಿ ಹತ್ತಿ ಮೇಲೆ ಹಲಗೆ ಮೇಲೆ ಇಟ್ಟಿದ್ದ ಆ ಮಡಿಕೆ ಕೂಲರ್ನ ತೆಗೆಯುವಾಗ ಕೈಚಾರಿ ಆ ಮಡಿಕೆ ಕೆಳಗಡೆ ಬಿದ್ದೋಯ್ತು. ಮಡಿಕೆ ಬಿದ್ದು ಚೂರ್ ಚೂರಾಯ್ತು. ಅದನ್ನ ನೋಡಿ ಟುನಿ ಕೋಪದಿಂದ, ಬುಜ್ಜಿ ಏನಿದು, ಯಾವ್ದಾದ್ರೂ ಒಂದು ಕೆಲ್ಸನ ಸರಿಯಾಗಿ ಮಾಡ್ತಾ ಇದೀಯ ನೀನು? ತೆಗೆಯಕ್ಕಾಗಲ್ಲ ಅಂದ್ರೆ ತೆಗೆಯಕ್ಕಾಗಲ್ಲ ಅಂತ ಹೇಳ್ಬೇಕು, ಯಾಕೆ ರೀತಿ ಹೊಡೆದಾಕ್ದೆ? ಆವಾಗ ಬುಜ್ಜಿ ಅಳುತ್ತಾ, ಅಮ್ಮ ಯಾಕಮ್ಮ ಬೈತಾ ಇದೀಯಾ? ನಾನೇನ್ ಬೇಕಂತ ಮಾಡದ್ನಾ? ಕೈ ಜಾರಿ ಕೆಳಗಡೆ ಬಿದ್ದೋಯ್ತು. ಈ ಮಡಿಕೆ ಕೂಲರ್ನ ಮಾಡಿದ್ದು ನಾನೇ ತಾನೆ. ನಾನು ಇದೇ ರೀತಿ ಬೇರೆ ಕೂಲರ್ ಮಾಡಿ ಕೊಡ್ತೀನಿ, ಬೈಬೇಡ ನೀನು. ಹಾಗಂತ ಹೇಳ್ತಾ ಇದ್ದಾಗ ಆವಾಗ್ಲೇ ಹೊಲ ಕೆಲಸ ಮುಗಿಸ್ಕೊಂಡು ಚಿಚು ಮನೆಗ್ ಬಂದ್ಲು. ಅಮ್ಮ, ಹೊರಗಡೆ ಏನ್ ಬಿಸ್ಲು. ಏನ್ ಬುಜ್ಜಿ, ಮಡಿಕೆ ಜೊತೆ ಆಟಾಡ್ತಿದ್ಯಾ? ನಾನು ಆಟಾಡ್ತಿಲ್ಲ ಅತ್ತೆ, ಮಡಿಕೆ ಕೂಲರ್ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ನೀರು ಇದು, ನಾವು ರಾತ್ರಿಲಿಟ್ರೆ ಇದ್ರಲ್ಲಿ ತಂಪಾಗಿ ಗಾಳಿ ಬೀಸುತ್ತೆ. ಆ ದಿನ ರಾತ್ರಿ ಸಮಯ ಮಡಿಕೆ ಕೂಲರ್ ತಯಾರಾಯ್ತು. ಆ ಮಡಿಕೆ ಕೂಲರ್ನ ಇಟ್ಕೊಂಡು ಹೊರಗಡೆ ಎಲ್ರು ಮಲಗಿದ್ರು. ಚಿಚುಕಾಗೆಗೆ ಗಾಳಿ ಇಲ್ಲದೆ ಇದ್ರೆ ನಿದ್ರೆ ಬರಲ್ಲ. ಆದ್ರಿಂದ ಅವಳು ಟುನಿ ಹತ್ರ ಹೋಗಿ, ಟೊನಿ, ನಾನು ಈ ಮಡಿಕೆ ಕೂಲರ್ ಮುಂದ್ಗಡೆ ಮಲ್ಕೊಳ್ಳ, ಆವಾಗ ತಂಪಾಗಿ ಗಾಳಿ ಬೀಸುತ್ತೆ, ನಾನು ಕೂಡ ಚೆನ್ನಾಗಿ ಮಲಗಿ ನಿದ್ರೆ ಮಾಡ್ತೀನಿ. ಗಾಳಿ ಇಲ್ಲ ಅಂದ್ರೆ ನಂಗೆ ನಿದ್ರೆನೇ ಬರಲ್ಲ. ಪರವಾಗಿಲ್ಲ ಚಿಚು, ನೀನೇ ಮಲ್ಕೋ, ನಾವು ಆ ಕಡೆ ಮಲ್ಕೊಳ್ತೀವಿ. ಎಲ್ರೂ ಚೆನ್ನಾಗಿ ನಿದ್ರೆ ಮಾಡಕ್ಕೆ ಶುರು ಮಾಡಿದ್ರು. ರಾತ್ರಿ 1 ಗಂಟೆ. ಚಿಚುಕಾಗಿಗೆ ನಿದ್ರೆಯಲ್ಲಿ ನಡೆಯುವ ಅಭ್ಯಾಸ ಇತ್ತು. ಆ ದಿನ ರಾತ್ರಿ ಕೂಡ ಅವಳು ನಿದ್ರೆಯಿಂದ ಎದ್ಲು. ಹಾಗೇನೆ ಕಣ್ ಮುಚ್ಕೊಂಡೆ ಮುಂದೆ ನಡೆದ್ಲು. ಆವಾಗ ಅಲ್ಲೇ ಇದ್ದ ಮಡಿಕೆ ಕೂಲರ್ಗೆ ಡಿಕ್ಕಿ ಹೊಡೆದು ಅದು ಕೆಳಗಡೆ ಬಿದ್ದು ಚೂರ್ ಚೂರ್ ಆಯ್ತು. ಆದ್ರೆ ಅವಳಿಗೆ ಏನು ವಿಷಯ ಗೊತ್ತಾಗ್ಲಿಲ್ಲ. ಅವಳು ಹಾಗೇನೆ ನಿದ್ರೆಯಲ್ಲೇ ಪುನಃ ಹೋಗಿ ಮಲ್ಕೊಂಡು ನಿದ್ರೆ ಮಾಡಿದ್ಲು. ಮರುದಿನ ಬೆಳಗ್ಗೆ ಬುಜ್ಜಿ ಹಾಗೂ ಟುನಿ ಇಬ್ರು ಎದ್ದು ನೋಡಿದಾಗ ಮಡಿಕೆ ಕೂಲರ್ ಒಡೆದೋಗಿರೋದನ್ನ ನೋಡಿ ಬೇಜಾರ್ ಮಾಡ್ಕೊಂಡ್ರು. ಅಮ್ಮ, ನನ್ ಮಡಿಕೆ ಕೂಲರ್ ಪುನಃ ಹೇಗಮ್ಮ ಒಡೆದೋಯ್ತು? ನಾನು ಹೊಸದಾಗಿ ಮಾಡಿದ್ದು. ಯಾರಮ್ಮ ಈ ಕೆಲಸ ಮಾಡಿದ್ದು? ಅಯ್ಯೋ, ಯಾರು ಅಂತ ಗೊತ್ತಿಲ್ವಲ್ಲ. ಅಯ್ಯೋ ದೇವ್ರೆ, ಯಾರೇ ಕೆಲ್ಸನ ಮಾಡಿರ್ಬೋದು? ಆವಾಗ ಬುಜ್ಜಿ ಯೋಚನೆ ಮಾಡಿ, ಅಮ್ಮ, ಚಿಚ್ಚು ಅತ್ತೆ ಯಾವಾಗ್ಲೂ 6 ಗಂಟೆಗೆ ಎದ್ದೇಳೋರು ಅಲ್ವಾ? ಇನ್ನು ಯಾಕೆ ಎದ್ದಿಲ್ಲ? ನನ್ಗೆ ಯಾಕೋ ಅವ್ರ ಮೇಲೇನೆ ಅನುಮಾನ ಬರ್ತಿದೆ. ಚಿಚೋ ಚಿಚೋ ಎದ್ದೇಳೋ, ಈ ಮಡಿಕೆನ ಹೊಡೆದಾಕಿದ್ದು ನೀನೇನಾ? ಆವಾಗ ಚಿಚು ಕಣ್ಣುರಿಸ್ಕೊಂಡೇ ಎದ್ದು, ಗುಡ್ ಮಾರ್ನಿಂಗ್ ಟುನಿ. ಅರೆ, ಏನಿದು ಮಡಿಕೆ ಒಡೆದೋಗಿದೆ? ಓ, ನಿನ್ನೆ ರಾತ್ರಿ ನಾನು ನಿದ್ರೆಯಲ್ಲಿ ಎದ್ದು ನಡೆದ ಹಾಗೆ ಇತ್ತು. ಒಂದ್ ವೇಳೆ ನಾನೇ ಹೊಡೆದಾಕಿರ್ಬೇಕು. ಸಾರಿ ಬುಜ್ಜಿ, ನಾನೇ ಹೊಡೆದಾಕಿದ್ದು. ಹಾಗಂತ ಚಿಚು ಹೇಳಿದಾಗ ಬುಜ್ಜಿಗೆ ತುಂಬಾನೇ ಕೋಪ ಬಂತು. ಅವಳ ಕೋಪದಿಂದ, ಏನು, ನೀವೇ ಹೊಡೆದಾಕದ್ರಾ? ನಿಮಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ನಿಮ್ಮನ್ನ ಫ್ರೀಯಾಗಿ ಮನೇಲಿ ಇಟ್ಕೊಂಡಿದೀವಿ ಅಲ್ವಾ, ಅದಕ್ಕೆ ನಮ್ಮ ಮನೇಲಿರುವ ಎಲ್ಲ ವಸ್ತುಗಳನ್ನ ಹೊಡೆದಾಕ್ತಾ ಇದ್ದೀರಾ. ಬುದ್ಧಿನೆಲ್ಲ ನಿಮ್ಗೆ? ಬುಜ್ಜಿ, ಏನಿದು? ಅವಳು ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ಯಾಕೆ ಆ ರೀತಿ ಬೈತಿದ್ಯಾ? ನೀನ್ ಸುಮ್ನೆ ಇರಮ್ಮ. ನೀನೇ ಇವರಿಗೆ ಜಾಗ ತುಂಬಾನೇ ಕೊಟ್ಬಿಟ್ಟಿದೀಯಾ. ಹೊಸ ಕೂಲರ್ನ ಹೊಡೆದಾಕಿದ್ದಾರೆ. ಫ್ರೀಯಾಗಿರಕ್ಕೆ ಮನೇಲಿ ಜಾಗ ಕೊಟ್ರೆ ಇವ್ರಿಗೆ ಅಹಂಕಾರ ಜಾಸ್ತಿ ಆಗಿದೆ. ಇಲ್ಲಿ ನೋಡಿ, ಇನ್ ಮುಂದೆ ನನ್ನ ಮನೇಲಿ ಇರ್ಬೇಡಿ, ದಯವಿಟ್ಟು ಇಲ್ಲಿಂದ ಹೋಗ್ಬೇಡಿ. ನಿಮ್ ಮುಖ ನೋಡೋಕೆ ನಂಗೆ ಇಷ್ಟ ಇಲ್ಲ. ಹಾಗಂತ ಬುಜ್ಜಿ ಹೇಳಿದನ ಕೇಳಿ ಚಿಚುಕಾಗಿ ತುಂಬಾ ಬೇಜಾರ್ ಮಾಡ್ಕೊಂಡ್ಲು. ಯಾಕಂದ್ರೆ ಅವಳ ಅನಾಥೆ, ಅವಳು ಫ್ರೀಯಾಗಿದ್ದಾಳೆ ಅಂತ ಹೇಳಿದ ಆ ಮಾತುಗಳು. ಆವಾಗ ಅವಳು ಬೇಜಾರಿಂದ, ಸಾರಿ ಬುಜ್ಜಿ, ನಾನ್ ನಿಮ್ಗೆ ಇಷ್ಟು ಭಾರ ಆಗಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ನಾನು ಇವಾಗ್ಲೇ ಮನೆ ಬಿಟ್ಟು ಹೋಗ್ತೀನಿ. ಹಾಗಂತ ಹೇಳಿ ಚಿಚು ಬೇಜಾರಿಂದ ಮನೆ ಬಿಟ್ಟು ಹೊರಗಡೆ ಹೋದ್ಲು. ಟುನಿ ತಡೆದ್ರೂ ಕೂಡ ಅವಳು ನಿಲ್ಲೇ ಇಲ್ಲ. ಹೀಗಿರುವಾಗ ಆ ದಿನ ಸಂಜೆ ಈ ಕಡೆ ಬುಜ್ಜಿಗುಬ್ಬಚ್ಚಿ ಒಂದು ಹೊಸ ಮಡಿಕೆ ಕೂಲರ್ನ ತಯಾರು ಮಾಡಿದ್ಲು. ಆ ಕಡೆ ಚಿಚುಕಾಗಿ ಊರಿನ ಗಡಿಯಲ್ಲಿ ತುಂಬಾನೇ ಬೇಜಾರಿಂದ ಕೂತ್ಕೊಂಡಿದ್ಲು. ಆವಾಗ್ಲಲ್ಲಿಗೆ ಕೂಹು ಹಾಗೂ ಚೋಟು ಇಬ್ರು ಬಂದ್ರು. ಅವ್ರಿಗೆ ಟುನಿ ಹಾಗೂ ಬುಜ್ಜಿನ ಕಂಡ್ರೇನೆ ಆಗಲ್ಲ. ಏನ್ ಚಿಚು, ಒಬ್ಳೆ ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದೀಯಾ? ಬುಜ್ಜಿ ಬಾಯಿಗೆ ಬಂದ ಹಾಗೆ ನನ್ನ ಬೈದ್ಲು. ಕೂಹು, ಅವಳ ಮಡಿಕೆ ಕೂಲರ್ನ ಗೊತ್ತಿಲ್ಲದೆ ಹೊಡೆದಾಕದೆ ಅಂತ ನೀನು ನನ್ನ ಮನೆಯಲ್ಲಿ ಫ್ರೀ ಆಗಿದೀಯಾ ಅಂತ ಬೈದ್ ಬಿಟ್ಲು. ಆವಾಗ ಕುಹು ಬಾತು, ಅಯ್ಯೋ ದೇವ್ರೆ, ಆ ಬುಜ್ಜಿಗೆ ಎಷ್ಟು ಕೊಬ್ಬು. ಆ ಮನೆಯಲ್ಲಿ ಎಲ್ಲಾ ಕೆಲ್ಸಾನು ಮಾಡೋಳ್ ನೀನು. ಲೆಕ್ಕದಲ್ಲಿ ನೋಡಿದ್ರೆ ಅವ್ರು ನಿನಗೆ ಸಂಬಳ ಕೊಡ್ಬೇಕು, ಫ್ರೀ ಆಗಿದ್ಯಾ ಅಂತ ಹೇಳಿದ್ರಾ?
ಚಿಚು, ನಿನ್ಗೊಂದ್ ವಿಷಯ ಹೇಳ. ನಿಮ್ಮಮ್ಮ ಸತ್ತೋದಾಗ ಟುನಿಯವರ ಅಮ್ಮ ನಿಮ್ಮಮ್ಮನ ಹೆಸರಲ್ಲಿದ್ದ ಮನೇನ ಅವ್ರ ಹೆಸರಿಗೆ ಬದಲಾಯಿಸ್ಕೊಂಡ್ರು. ನಿಜ ಹೇಳ್ಬೇಕಂದ್ರೆ ಅದು ನಿನ್ ಮನೆನ ಬಿಟ್ಟು ಅವ್ರು ನಿನ್ನನ್ನ ಹೊರಗಡೆ ಕಳಿಸ್ತಾರಾ? ಅದನ್ ಕೇಳಿದಾಗ ಚಿಚುಕಾಗಿಗೆ ಆಶ್ಚರ್ಯವಾಯ್ತು. ಏನೋ ನನ್ ಮನೆನಾ? ಈ ವಿಷಯನ ಅವ್ರು ನನ್ನ ಹತ್ರ ಹೇಳಲೇ ಇಲ್ಲ. ಹೇಗ್ ಹೇಳ್ತಾರೆ? ಅವಾಗ ಅವ್ರು ನಿನ್ನನ್ನ ಫ್ರೀಯಾಗಿ ಇಟ್ಕೊಳ್ತೀನಿ ಅಂತ ಹೇಳಕ್ ಆಗಲ್ಲ ಅಲ್ವಾ? ಸರಿ ಬಿಡು, ಇವತ್ ರಾತ್ರಿಗೆ ನೀನ್ ನನ್ ಜೊತೆ ಇದ್ಕೋ, ನನ್ ಮನೇಲಿ ಜಾಗ ಕೊಡ್ತೀನಿ. ಆ ದಿನ ರಾತ್ರಿ ಕುಹುಬಾತು ಚಿಚುನ ಅವಳ ಮನೆಗೆ ಕರ್ಕೊಂಡು ಹೋದ್ಲು. ಅವಾಗ ಚಿಚುಕಾಗೆ ಮೇಲೆ ಸೀಲಿಂಗ್ ನ ನೋಡಿದ್ಲು. ಸೀಲಿಂಗ್ ಅಲ್ಲಿ ಫ್ಯಾನ್ ಇತ್ತಿಲ್ಲ. ಅವಾಗ ಚಿಚು, ಓ ಸೀಲಿಂಗ್ ಅಲ್ಲಿ ಫ್ಯಾನ್ ಇಲ್ಲ ಅಂದ್ರೆ ಒಂದ್ ವೇಳೆ ಕುಹು ಮನೆಯಲ್ಲಿ ಎಸಿ ಇಲ್ಲಾಂದ್ರೆ ಕೂಲರ್ ಇರ್ಬೇಕು. ಕುಹು, ನನಗೆ ಸೆಕೆ ತಡ್ಕೊಳಕ್ಕಾಗಲ್ಲ, ಕೂಲರ್ನ ಆನ್ ಮಾಡ್ತೀಯಾ? ಸ್ವಲ್ಪ ಗಾಳಿ ಬರ್ಲಿ. ಏನೋ ಕೂಲರ? ನನ್ ಮನೇಲಿ ಫ್ಯಾನ್ ಕೂಡ ಇಲ್ಲ, ಇದ್ರಲ್ಲಿ ಕೂಲರ್ಗೆ ಎಲ್ಲೋಗೋದು? ಕಿಟಕಿ ಓಪನ್ ಮಾಡಿದ್ರೆ ಅದರಿಂದ ತಂಪಾದ ಗಾಳಿ ಬೀಸುತ್ತೆ. ಅದನ್ ಕೇಳಿ ಚಿಚುಕಾಗಿ ಆಶ್ಚರ್ಯದಿಂದ, ಏನೋ ಕಿಟಕಿಯಿಂದ ತಂಪಾದ ಗಾಳಿನ? ಎಸಿ ಕೂಲರ್ ಏನು ಇಲ್ವಾ? ಎಸಿ ಕೂಲರ್ ಕೂಡ ಇಲ್ದೆ ನೀವೆಲ್ರೂ ಹೇಗ್ ಬಾಳ್ತಾ ಇದ್ದೀರಾ? ಹಾಗಂತ ಚಿಚು ಕೇಳಿದಾಗ ಕುಹುಬಾತಿಗೆ ತುಂಬಾನು ಕೋಪ ಬಂತು. ಏನ್ ಚಿಚು, ಅಯ್ಯೋ ಪಾಪ ಅಂದ್ರೆ ನನ್ ಮನೇಲಿ ಜಾಗ ಕೊಟ್ರೆ ನನ್ ಮನೇಲಿ ಎಸಿ ಕೂಲರ್ ಇಲ್ಲ ಅಂತ ನನ್ನನ್ನೇ ಬೈತೀಯಾ? ಬುಜ್ಜಿ ನಿನ್ನ ಬೈದಿದ್ರಲ್ಲಿ ಏನೂ ತಪ್ಪಿಲ್ಲ. ಇರಕ್ಕೆ ಜಾಗ ಕೊಟ್ರೆ ಏನೇನೋ ಮಾತಾಡ್ತಿದ್ದಾಳೆ. ಹಾಗಂತ ಹೇಳಿ ಕುಹುಬಾತು ಅವಳನ್ನ ಹೊರಗಡೆ ಕಳಿಸ್ಬಿಡ್ತು. ಆವಾಗ ಪಾಪ ಚಿಚ್ಚು ಅಲ್ಲಿಂದ ಚೋಟು ಮನೆಗೆ ಹೋದ್ಲು. ಹೀಗಿರುವಾಗ ಟುನಿಯ ಮನೆಯಲ್ಲಿ, ಬುಜ್ಜಿ, ಬೆಳಗ್ಗೆ ಚಿಚ್ಚು ಹತ್ರ ಹಾಗೆ ನೀನ್ ಮಾತಾಡ್ಬಾರ್ದಾಗಿತ್ತು. ಅವಳ ಪಾಪ ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆನಾ? ಅವಾಗ ಬುಜ್ಜಿ ಬೇಜಾರಿಂದ, ಹೌದಮ್ಮ, ನಾನು ಮಾಡಿದ ದೊಡ್ಡ ತಪ್ಪು. ಚಿಚ್ಚು ಅತ್ತೆ ತುಂಬಾ ಒಳ್ಳೆಯವರು. ನಾನು ಏನ್ ಕೇಳಿದ್ರು ಕೆಲ್ಸ ಮಾಡ್ತಾರೆ. ನನ್ನ ಪ್ರೀತಿಯಿಂದ ನೋಡ್ಕೊಳ್ತಿದ್ರು. ಅಂತವನ್ನ ನಾನು ಆ ರೀತಿ ಎಲ್ಲ ಮಾತಾಡ್ಬಾರ್ದಾಗಿತ್ತು. ನಾನ್ ಮಾಡಿ ತುಂಬಾ ದೊಡ್ಡ ತಪ್ಪು. ಬಾಮ್ಮ, ಚಿಚ್ಚು ಅತ್ತೆ ಎಲ್ಲಿದ್ದಾರೆ ಅಂತ ಹುಡ್ಕೊಂಡ್ ಬರೋಣ, ಬಾಮ್ಮ. ಹಾಗಂತ ಹೇಳಿ ಇಬ್ರು ಹೊಟ್ಟಾಗ ಈ ಕಡೆ ಚಿಚ್ಚು ಚೋಟು ಮನೆಗೆ ಹೋದ್ಲು. ಚೋಟು ಬಾಗಿಲ್ ತೆರಿತೀಯಾ? ಚೋಟು ಹೊರಗಡೆ ಬಂದು, ಏನ್ ಚಿಚ್ಚು ಈ ಸಮಯದಲ್ಲಿ ಇಲ್ಲಿ? ಕುಹು ಮನೆಯಲ್ಲಿ ಮಲ್ಗಿಲ್ವಾ? ಇಲ್ಲ, ಕುಹು ನನ್ನನ್ನ ಹೊರಗಡೆ ಕಳಿಸ್ಬಿಟ್ಲು. ನಿನ್ ಮನೇಲಿ ಎಸಿ ಫ್ಯಾನು ಇಲ್ಲ ಅಂತ ಹೇಳಿದಕ್ಕೆ. ನಿನ್ ಮನೇಲಾದ್ರೂ ಒಂದ್ ಫ್ಯಾನ್ ಇದೆ ಅಲ್ವಾ? ದಯವಿಟ್ಟು ನಾನು ಇವತ್ ರಾತ್ರಿ ಇಲ್ಲೇ ಮಾಡ್ಕೊಳ್ಳ? ಅಯ್ಯೋ, ನಮ್ ಮನೇಲಿರೋದು ಚಿಕ್ಕ ಫ್ಯಾನು. ಆ ಫ್ಯಾನು ಬನ್ನು ಅವನಿಗೋಸ್ಕರ ಇಟ್ಕೊಳ್ಳೋದು. ನನಗೆ ಅವನ್ ಗಾಳಿ ಕೊಡಲ್ಲ. ಇದ್ರಲ್ಲಿ ನಿನ್ಗೆಲ್ಲಿಂದ ಕೊಡ್ತಾನೆ? ನೀನು ಬೇರೆ ಮನೆ ನೋಡ್ಕೋ. ಹಾಗಂತ ಹೇಳಿ ಚೋಟಿಗಿಳಿ ಮನೆಯೊಳಗಡೆ ಹೋದ್ಲು. ಇವಾಗ್ಲೇ ಚಿಚುಕಾಗೆ ಹೊರಗಡೆ ಪ್ರಪಂಚ ಹೇಗಿದೆ ಅಂತ ಅರ್ಥ ಆಯ್ತು. ಬೆಳಿಗ್ಗೆ ಸಪೋರ್ಟ್ ಮಾಡಿದವರು ಇವಾಗ ಮಲ್ಕೊಳಕ್ಕೆ ಕೂಡ ಜಾಗ ಕೊಡ್ಲೇ ಇಲ್ಲ. ಅವಳೊಬ್ಳಾಗಿ ನಡ್ಕೊಂಡು ಹೋಗ್ತಾ ಇದ್ದಾಗ ಆವಾಗ್ಲೇ ಅವಳನ್ನು ಹುಡ್ಕೊಂಡ್ ಬರ್ತಾ ಇದ್ದ ಟೋನಿ ಹಾಗೂ ಬುಜ್ಜಿ ಇಬ್ರು ಚಿಚುಕಾಗೆನ ನೋಡಿದ್ರು. ಆವಾಗ ಬುಜ್ಜಿ ಚಿಚುನ ಗಟ್ಟಿಯಾಗಿ ತಪ್ಪಿ ಹಿಡ್ಕೊಂಡು, ಅತ್ತೆ, ನಾನ್ ಬೆಳಿಗ್ಗೆ ಮಾತಾಡಿದ್ದೇನೋ ಕೋಪದಲ್ಲಿ ಮಾತಾಡ್ಬಿಟ್ಟೆ. ನೀವಿಲ್ದೆ ಮನೇಲಿರಕ್ಕೆ ನನಗೆ ಇಷ್ಟನೇ ಆಗ್ತಿಲ್ಲ. ಸಾರಿ ಅತ್ತೆ, ಪ್ಲೀಸ್ ನಮ್ ಜೊತೆ ಬನ್ನಿ. ಪರವಾಗಿಲ್ಲ ಬುಜ್ಜಿ, ಹೊರಗಡೆ ಬಂದಾಗ್ಲೇ ಗೊತ್ತಾಗಿದ್ದು ಈ ಪ್ರಪಂಚದಲ್ಲಿ ಎಲ್ರು ಎಷ್ಟು ಸ್ವಾರ್ಥಿಗಳು ಅಂತ. ನಾನು ನಿಮ್ ಜೊತೆ ಇರೋದೇ ನನಗ್ ಖುಷಿ. ಹಾಗಂತ ಹೇಳಿ ಚಿಚು ಅವ್ರ ಜೊತೆ ಮನೆಗೆ ಹೋದ್ಲು. ಆವಾಗ ಮನೆಯಲ್ಲಿ ಹೊಸ ಮಡಿಕೆ ಕೂಲರ್ ತಯಾರಾಗಿತ್ತು. ಟೋನಿ, ಆ ಕುಹು ಚೋಟು ಇಬ್ರು ಇದು ನನ್ ಮನೆ ಅಂತೆ, ನೀವು ಮೋಸ ಮಾಡಿ ನೀವೀ ಮನೆನ ತಗೊಂಡಿದ್ದೀರಾ ಅಂತ ನನ್ನ ಹತ್ರ ಹೇಳಿದ್ರು. ಅಯ್ಯೋ ದೇವ್ರೆ, ಅದೆಲ್ಲ ಸುಳ್ಳು. ನಮ್ಮಿಬ್ರನ್ನ ಬೇರೆ ಮಾಡ್ಬೇಕು ಅಂತ ಅವ್ರು ಆ ರೀತಿ ಹೇಳಿರ್ಬೇಕು. ನೀನ್ ಅದನ್ನೆಲ್ಲ ನಂಬಕ್ ಹೋಗ್ಬೇಡ. ಓಹೋ, ಅವ್ರಿಬ್ರು ಹೊರಗಡೆ ಈ ಕೆಲ್ಸ ಎಲ್ಲ ಮಾಡ್ತಾ ಇದ್ದಾರಾ? ಸರಿ, ನಾಳೆ ಬೆಳಿಗ್ಗೆ ಅವ್ರಿಗಿದೆ. ಅತ್ತೆ ಬನ್ನಿ, ಬೇಗ ಮಲ್ಗಿ, ತುಂಬಾ ಟೈಮ್ ಆಯ್ತು. ಹಾಗೆ ಆ ದಿನ ಆ ಮಡಿಕೆ ಕೂಲರ್ ಕೂಲಿಂಗ್ ಅಲ್ಲಿ ಅವರು ಮೂಜನಾನು ನೆಮ್ಮದಿಯಿಂದ ಮಲಗಿದ್ರು. ಕಥೆಯಲ್ಲಿರುವ ನೀತಿ, ಕೋಪದಲ್ಲಿ ಏನೇನೋ ಮಾತು ಹೇಳ್ಬಾರ್ದು. ಹೊರಗಡೆ ಇರೋರು ಎಲ್ರು ಕೂಡ ನಮ್ಗೆ ಒಳ್ಳೇದು ಬಯಸೋರಲ್ಲ. ನಮ್ ಕುಟುಂಬನೇ ಯಾವಾಗ್ಲೂ ನಮ್ಗೆ ಸ್ವರ್ಗ. ಸಮ್ಮರ್ ಹಾಲಿಡೇಸ್. ಆ ದಿನ ಸಂಜೆ ಸಮಯ 4 ಗಂಟೆಗೆ ಮಕ್ಳು ಎಲ್ರು ಕೂಡ ಸಂತೋಷವಾಗಿ ಮನೆಗೆ ವಾಪಸ್ ಬಂದ್ರು. ಆವಾಗ ಬನ್ನುಗಿಳಿ ತುಂಬಾ ಸಂತೋಷದಿಂದ, ಓಹೋ, ಇವತ್ತಿಂದ ನನಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಇನ್ ಮುಂದೆ ನನಗೆ ಹೋಮ್ವರ್ಕೋ ಇಲ್ಲ, ಕ್ಲಾಸ್ ವರ್ಕೋ ಇಲ್ಲ, ಓನ್ಲಿ ಈಟಿಂಗು ಸ್ಲೀಪಿಂಗ್ ಮಾತ್ರ. ಸಮ್ಮರ್ ಹಾಲಿಡೇಸ್ನ ಎಂಜಾಯ್ ಮಾಡ್ಬೇಕು. ಹೌದ್ ಕಣ ಬನ್ನು, ನನಗೂ ಕೂಡ ಈ ಸಮ್ಮರ್ ಹಾಲಿಡೇಸ್ ಅಲ್ಲಿ ಎಲ್ಲಾದ್ರೂ ತಂಪಾಗಿರೋ ಪ್ರದೇಶಕ್ಕೆ ಹೋಗ್ಬೇಕು ಅಂತ ಅನಿಸ್ತಾ ಇದೆ. ಅಲ್ಲಿ ತಂಪಾಗಿರೋ ಜಾಗದಲ್ಲಿ ಈ ಸಮ್ಮರ್ ಹಾಲಿಡೇಸ್ ಫುಲ್ ನಾವು ಎಂಜಾಯ್ ಮಾಡ್ಬೇಕು. ಅಂದ್ರೆ ಟ್ರಿಪ್ಪಾ ಬುಜ್ಜಿ? ಸೂಪರ್ ಐಡಿಯಾ ಬುಜ್ಜಿ. ಇವಾಗ್ಲೇ ಅಮ್ಮನ ಹತ್ರ ಹೋಗಿ ವಿಷಯ ಹೇಳಿ ಪ್ಯಾಕಿಂಗ್ ಮಾಡಿಸ್ತೀನಿ. ಒಂದು ಕೂಲಿಂಗ್ ಗ್ಲಾಸ್ ಬೇರೆ ತಗೊಳ್ಬೇಕು. ಏನೋ ಕೂಲಿಂಗ್ ಗ್ಲಾಸಾ? ನಾವು ಹೋಗೋದು ತಂಪಾಗಿರೋ ಪ್ರದೇಶಕ್ಕೆ, ಅಲ್ಲಿಗೆ ಯಾಕೋ ಕೂಲಿಂಗ್ ಗ್ಲಾಸ್ ಬೇಕಾಗುತ್ತೆ. ಆದ್ರೆ ನಾನು ಇವಾಗ್ಲೇ ಮನೆಗೆ ಹೋಗಿ ಯಾವ ಜಾಗಕ್ಕೆ ಹೋಗೋದು, ಎಲ್ಲೆಲ್ಲಿ ತಿನ್ನಕ್ಕೆ ಏನ್ ಸಿಗುತ್ತೆ, ಏನೇನೋ ತಗೊಳ್ಬೇಕು, ಇದೆಲ್ಲಾನು ಒಂದು ಲಿಸ್ಟ್ ಹಾಕಿಡ್ತೀನಿ.
ಊಟ ಮಾಡೋದನ್ ಬಿಟ್ರೆ ಬೇರೆ ಯಾವ್ದ್ರ ಬಗ್ಗೆನೂ ನೀನು ಯೋಚನೆ ಮಾಡಲ್ವಾ ಬನ್ನೋ? ಓಕೆ ಓಕೆ, ನಾವ್ ಇವಾಗ್ಲೇ ಮನೆಗೆ ಹೋಗೋಣ, ಅಮ್ಮಂದ್ರ ಜೊತೆ ಮಾತಾಡೋಣ. ನಾಳೆ ಊರಿನವರು ಎಲ್ಲನ್ನ ಕರೆದು ಮೀಟಿಂಗ್ ಹಾಕಿ ಎಲ್ಲಿ ಟ್ರಿಪ್ ಹೋಗೋದು ಅಂತ ಡಿಸೈಡ್ ಮಾಡೋಣ. ಮರುದಿನ ಬೆಳಗ್ಗೆ 10 ಗಂಟೆ ಸಮಯ. ಆವಾಗ್ಲೇ ಬಿಸಿಲು ತುಂಬಾನೇ ಜಾಸ್ತಿ ಇತ್ತು. ಪಕ್ಷಿಗಳು ಎಲ್ರು ಕೂಡ ಒಂದು ಮರದ ಕೆಳಗಡೆ ಕೂತ್ಕೊಂಡು ಎಲ್ಲಿಗೆ ಟ್ರಿಪ್ ಹೋಗೋದು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ರು. ಎಲ್ರು ಕೇಳ್ಕೊಳ್ಳಿ, ಮಕ್ಕಳಿಗೆ ಸಮ್ಮರ್ ಹಾಲಿಡೇ ಸಿಕ್ಕಿದೆ, ಎಲ್ಲಾದ್ರೂ ಟ್ರಿಪ್ ಹೋಗ್ಬೇಕು ಅಂತ ಅಂದ್ಕೊಳ್ತಿದ್ದಾರೆ. 10 ದಿನ ಎಲ್ಲಾದ್ರೂ ಟ್ರಿಪ್ ಹೋಗಿ ಜಾಲಿಯಾಗಿ ಇದ್ಬಿಟ್ಟು ಬರೋಣ. ಆದ್ರೆ ಯಾವ ಜಾಗಕ್ಕೆ ಹೋಗೋದು ಅಂತ ಸ್ವಲ್ಪ ಹೇಳಿ ನೋಡೋಣ. ಆವಾಗ ಚಿಚುಕಾಗಿ ಮಹಿಹದ್ದಿನ ಹತ್ರ, ಗೋವಾ ಹೋಗೋಣ, ಅಲ್ಲಿ ಬೀಚಲ್ಲಿ ಕೂತ್ಕೊಂಡಿದ್ರೆ ತುಂಬಾ ಚೆನ್ನಾಗಿ ಗಾಳಿ ಬೀಸುತ್ತೆ. ನಾನು ಹೊಸ ಸಮ್ಮರ್ ಡ್ರೆಸ್ಸು, ಕೂಲಿಂಗ್ ಗ್ಲಾಸು ಎಲ್ಲಾನು ತಗೊಂಡಿದ್ದೀನಿ. ಅದನ್ನ ಹಾಕೊಂಡು ಬೀಚಲ್ಲಿ ಚೆನ್ನಾಗಿ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ಎಲ್ರೂ ಈ ಸಲ ಗೋವಾಗೆ ಹೋಗ್ಬೋದು ಅಲ್ವಾ? ಗೋವಾನಾ? ಯಾಕೆ? ಇಲ್ಲೇ ಬಿಸಿಲು ತಡ್ಕೊಳಕ್ಕಾಗ್ತಾ ಇಲ್ಲ, ಇದ್ರಲ್ಲಿ ಗೋವಾದಲ್ಲಿ ಬೀಚಲ್ಲಿ ಹೋಗಿ ಬಿಸಿಲಲ್ಲಿ ಕೂತ್ಕೊಳ್ಬೇಕಾ? ಅದೆಲ್ಲ ಏನು ಬೇಡ, ತಂಪಾಗಿರೋ ಜಾಗ ಎಲ್ಲಾದ್ರೂ ಇದ್ರೆ ಅಲ್ಲಿಗೆ ಹೋಗೋಣ. ಹಾ ಹೌದ್ ಚಿಚ್ಚು ಆಂಟಿ, ನಾವು ಈ ಸಲ ಊಟಿಗೆ ಹೋಗೋಣವಾ? ಊಟಿಯಲ್ಲಿ ತಂಪಾಗಿರುತ್ತೆ, ಅಲ್ಲಿ ಬೆಟ್ಟ ಹತ್ಬೋದು, ಸ್ವೆಟರ್ ಸ್ಕಾರ್ಫ್ ಎಲ್ಲಾನು ಹಾಕೊಂಡು ನಾವು ಎಂಜಾಯ್ ಮಾಡ್ಬೋದು. ಎಲ್ರೂ ಸೇರಿ ಈ ಸಲ ಊಟಿಗೆ ಹೋಗೋಣ. ಹಾ, ಬುಜ್ಜಿ ಹೇಳಿದ್ದು ಕರೆಕ್ಟೇ, ಇಲ್ಲಿ ಬಿಸಿಲು ತಡ್ಕೊಳಕ್ಕಾಗ್ತಾ ಇಲ್ಲ. ನಾವೆಲ್ಲರೂ ಊಟಿಗೆ ಹೋದ್ರೆ 10 ದಿನ ಈ ಬಿಸಿಲಿಂದ ಹೇಗಾದ್ರೂ ತಪ್ಪಿಸ್ಕೊಳ್ಬೋದು. ಆವಾಗ ಬನ್ನುಗಿಳಿ ಎಲ್ಲರ ಹತ್ರನೋ, ನೋ 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 ನೋ, ಗೋವಾನೂ ಅಲ್ಲ ಊಟಿನೂ ಅಲ್ಲ, ನಾವು ಈ ಸಲ ಸಿಟಿಯಲ್ಲಿರುವ ಫುಡ್ ಫೆಸ್ಟಿವಲ್ಗೆ ಹೋಗೋಣ. ಅಲ್ಲಿ ಚೆನ್ನಾಗಿ ಎಲ್ಲಾನು ತಗೊಂಡು ತಿನ್ಕೊಂಡಿರ್ಬೋದಲ್ವಾ? ಏನು ಹೇಳ್ತಿದ್ಯಾ, ಫುಡ್ ಫೆಸ್ಟಿವಲಾ? ಹೌದು ಆಂಟಿ, ಸಿಟಿಯಲ್ಲಿ ಅದು ಒಂದು ಜಾತ್ರೆ ಥರ. ಅಲ್ಲಿ ಪ್ರಪಂಚದಲ್ಲಿರುವ ಎಲ್ಲ ಅಡುಗೆಯನ್ನು ಮಾಡಿಟ್ಟಿರ್ತಾರೆ. ಹೈದರಾಬಾದಿ ಬಿರಿಯಾನಿಯಿಂದ ಆಂಬೂರ್ ಬಿರಿಯಾನಿ ತನಕ ಇರುತ್ತೆ, ಚಿಕನ್ 65 ಇಂದ ಪನ್ನೀರ್ 65 ತನಕ ಇರುತ್ತೆ. ಐಸ್ ಕ್ರೀಮ್ ಅಂತೂ ನದಿ ಥರ ಓಡ್ತಾ ಇರುತ್ತೆ. ಅಲ್ಲಿ ನಾವು ಪಕ್ಕದಲ್ಲೇ ಒಂದು ಟೆಂಟ್ ಹಾಕೊಂಡು ರಾತ್ರಿ ಹಗಲು ಇಡೀ ಏನು ಬೇಕೋ ತಗೊಂಡು ತಿನ್ಕೊಂಡಿರ್ಬೋದು. ಇದು ನನ್ನ ಡ್ರೀಮ್ ಡೆಸ್ಟಿನೇಷನ್ ಗೊತ್ತಾ? ಏ ಬನ್ನೋ, ಯಾವಾಗ ನೋಡಿದ್ರು ತಿಂಡಿ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಗೋವಾಗೆ ಹೋಗೋಣ ಕಣೋ. ಅಲ್ಲಿ ಸುಮಾರು ಸೀ ಫುಡ್ಗಳು ಸಿಗುತ್ತೆ, ಎಂಜಾಯ್ ಮಾಡ್ಬೋದು. ಊಟಿಯಲ್ಲಿ ಏನೂ ಇರಲ್ಲ. ಆಂಟಿ, ಊಟಿಯಲ್ಲಿ ಫ್ರೆಶ್ ಕ್ಯಾರೆಟ್ ಸಿಗುತ್ತೆ, ಹಾಗೇನೆ ಹೋಮ್ ಮೇಡ್ ಚಾಕ್ಲೇಟ್ ಸಿಗುತ್ತೆ, ಅಲ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ ಆಂಟಿ. ಅರೇ ನಿಂತ್ಕೊಳ್ಳಿ, ಒಬ್ಬೊಬ್ರು ಒಂದೊಂದು ಜಾಗ ಹೇಳಿದ್ರೆ ಏನ್ ಮಾಡೋದು? ಸರಿ, ಇವಾಗ ಯಾರು ಯಾವ ಜಾಗಕ್ಕೆ ಹೋಗೋದು ಅನ್ನೋದ್ರ ಬಗ್ಗೆ ವೋಟಿಂಗ್ ಮಾಡೋಣ. ಅದ್ರಲ್ಲಿ ಯಾರಿಗೆ ಜಾಸ್ತಿ ವೋಟ್ ಬರುತ್ತೋ ಅಲ್ಲಿಗೆ ಹೋಗೋಣ. ಹಾಗಂತ ಮಹಿಹದ್ದು ಹೇಳಿದ್ರಿಂದ ಎಲ್ರೂ ಸರಿ ಅಂತ ಹೇಳಿದ್ರು. ಆವಾಗ ಮಹಿಹದ್ದು, ಇವಾಗ ಊಟಿಗೆ ಹೋಗ್ಬೇಕು ಅಂತ ಹೇಳೋರು ಯಾರ್ಯಾರು? ಲೂಸಿ ಪಾರಿವಾಳ, ಟುನಿ, ಬುಜ್ಜಿ ಕೈ ಎತ್ತಿದ್ರು. ಟೋಟಲ್ ಆಗಿ 3 ವೋಟು. ಇವಾಗ ಗೋವಾಗೆ ಹೋಗೋರು? ಚಿಚು ಹಾಗೂ ಚಿನ್ನು ಇಬ್ರು ಕೈ ಎತ್ತಿದ್ರು. ಟೋಟಲ್ 2 ವೋಟ್ಗಳು. ಸರಿ, ಫುಡ್ ಫೆಸ್ಟಿವಲ್ಗೆ ಹೋಗೋರು ಯಾರು? ಚೋಟು ಹಾಗೂ ಬನ್ನು ಇಬ್ರು ಕೈ ಎತ್ತಿದ್ರು. ಟೋಟಲ್ 2 ವೋಟ್ಗಳು. ನಾನು ಬನ್ನು ಜೊತೆನೆ ಹೋಗೋದು. ಆ ಊಟಿ ಅಂದ್ರೆ ಚಳಿ ಹೆಚ್ಚಾಗಿರುತ್ತೆ, ಗೋವಾ ಅಂದ್ರೆ ಬಿಸಿಲು ಜಾಸ್ತಿ ಇರುತ್ತೆ, ಅದಕ್ಕೆ ಫುಡ್ ಫೆಸ್ಟಿವಲ್ಗೆ ಹೋಗಿ ಊಟ ಮಾಡ್ಕೊಂಡೇ ಬರ್ಬೋದಲ್ವಾ? ಬನ್ನು ಸಂತೋಷದಿಂದ, ನೋಡಿದ್ರ ನಮ್ಮಮ್ಮ ನನಗೆ ಸಪೋರ್ಟು, ಹಾಗಾದ್ರೆ ನಾವು ಫುಡ್ ಫೆಸ್ಟಿವಲ್ಗೆ ಹೋಗ್ಬೇಕು. ಇದು ಚೀಟಿಂಗ್ ಕಣೋ, ಟೋಟಲ್ ವೋಟಲ್ಲಿ ನಮಗ್ ತಾನೇ 3 ವೋಟ್ ಬಂದಿದ್ದು. ಹಾಗಾದ್ರೆ ನಾವೆಲ್ರೂ ಊಟಿಗೆ ತಾನೇ ಹೋಗ್ಬೇಕು. ನಾನು ಊಟಿಗೆ ಬರಲ್ಲ, ನಂಗೆ ಚಳಿ ಸೆಟ್ ಆಗಲ್ಲ. ನಾನ್ ತಗೊಂಡಿರೋ ಸಮ್ಮರ್ ಡ್ರೆಸ್ ಅನ್ನ ಊಟಿಯಲ್ಲಿ ಹಾಕೊಂಡಿದ್ರೆ ಎಲ್ರು ನೋಡಿ ನಗಾಡ್ತಾ ಇರ್ತಾರೆ. ಯಾರು ಬರ್ತಿರೋ ಇಲ್ವೋ, ನಾನಂತೂ ಗೋವಾಗೇನೆ ಹೋಗೋದು. ನೀನೊಬ್ಳೆ ಹೇಗೆ ಹೋಗ್ತೀಯಾ ಚಿಚ್ಚು? ಫ್ಲೈಟ್ ಟಿಕೆಟ್ ನಿನಗೆ ಯಾರು ಕೊಡ್ತಾರೆ? ಹೌದಲ್ವಾ, ಎಲ್ರೂ ಒಟ್ಟಿಗೆ ಹೋದ್ರೆ ಸ್ವಲ್ಪ ಖರ್ಚು ಕಡಿಮೆ ಆಗ್ತಿತ್ತು. ಸರಿ, ಗೋವಾ ಹೋಗೋದ್ ಬೇಡ, ಬೇಕಾದ್ರೆ ಕೇರಳಗೆ ಹೋಗೋಣವಾ? ಕೇರಳದಲ್ಲಿ ಏನಿದೆ ಆಂಟಿ? ಬೋಟಲ್ ಹೋಗಿ ಹಸಿ ಮೀನನ್ನು ಹಿಡ್ಕೊಂಡು ತಿನ್ನಕ್ಕಾಗುತ್ತಾ? ನನಗೆ ಫ್ರೈ ಮೀನ್ ಬೇಕು, ಅದಕ್ಕೆ ನಾವು ಫುಡ್ ಫೆಸ್ಟಿವಲ್ಗೆ ಹೋಗ್ಬೇಕು. ಮಹಿಹದ್ದು ಕೋಪದಿಂದ, ಅಬ್ಬಾ, ಹೀಗೆ ಒಬ್ಬೊಬ್ರು ಒಂದೊಂದು ಜಾಗಕ್ಕೆ ಅಂತ ಹೇಳಿದ್ರೆ ಯಾವ ಜಾಗಕ್ಕೂ ಹೋಗಕ್ಕಾಗಲ್ಲ. ಸರಿ, ಎಲ್ರೂ ಸಮಯ ತಗೊಳ್ಳಿ, ನಾಳೆ ಸಂಜೆ ಇಲ್ಲಿ ಪುನಃ ಮೀಟಿಂಗ್ ಹಾಕೋಣ. ಆವಾಗ ಎಲ್ಲಿಗೆ ಹೋಗೋದು ಅಂತ ಡಿಸೈಡ್ ಮಾಡಿ ಒಂದ್ ಜಾಗ ಹೇಳಿ. ಹೀಗೆ 10 ದಿನ ಹೋಯ್ತು. ಒಂದೊಂದ್ ದಿನ ಸಂಜೆನೂ ಎಲ್ರೂ ಮರದ ಕೆಳಗಡೆ ಮೀಟಿಂಗ್ ಹಾಕ್ತಾ ಇದ್ರು, ಆದ್ರೆ ಯಾರು ಏನು ಡಿಸೈಡ್ ಮಾಡ್ಲೇ ಇಲ್ಲ. ಹೀಗಿರುವಾಗ ಒಂದಿನ, ಹಬ್ಬ ಬಿಸಿಲು ಜಾಸ್ತಿ ಇದೆ, ನನಗೆ ಇಲ್ಲಿ ಹಸುವು ಆಗ್ತಾ ಇಲ್ಲ, ಈ ಟ್ರಿಪ್ ಎಲ್ಲ ಕ್ಯಾನ್ಸಲ್ ಮಾಡಿ ಮನೆಯೊಳಗಡೆ AC ಹಾಕೊಂಡು ಕೂರ್ಬೇಕಂತ ಅನಿಸ್ತಿದೆ. ಏನೋ ಟ್ರಿಪ್ ಕ್ಯಾನ್ಸಲ್? ಅದೆಲ್ಲ ಆಗಲ್ಲ, ನಾನು ಈಗಾಗ್ಲೇ ಪ್ಯಾಕಿಂಗ್ ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ. 10 ಪ್ಯಾಕೆಟ್ ಲೇಸು, 15 ಪ್ಯಾಕೆಟ್ ಕುರ್ಕುರೆ ತಗೊಂಡು ಇಟ್ಕೊಂಡಿದ್ದೀನಿ. ನೀವು ಟ್ರಿಪ್ ಕ್ಯಾನ್ಸಲ್ ಮಾಡಿದ್ರೆ ಎಕ್ಸ್ಪೈರಿ ಆಗಿ ಅದೆಲ್ಲ ಕೆಟ್ಟೋಗುತ್ತೆ ಅಲ್ವಾ? ಹೌದು ಚೋಟು, ದಿನ ಟ್ರಿಪ್ಪಿಗೆ ಹೋಗ್ತೀವಿ ಅಂತ ಅಂದ್ಕೊಂಡು ಹೊಸ ಮೇಕಪ್ ಹಾಕಿ ಎಲ್ಲ ಬಿಸಿಲಲ್ಲಿ ಕರಗಿ ಹೋಗ್ತಾ ಇದೆ. ಇವತ್ತು ಡಿಸೈಡ್ ಮಾಡ್ಲೇಬೇಕು. ಸರಿ, ಊಟಿನೂ ಬೇಡ, ಗೋವಾನು ಬೇಡ,
ನಾವು ಶಿಮ್ಲಾ ಹೋಗೋಣ್ವಾ? ಅಲ್ಲಿ ಕೂಡ ಚೆನ್ನಾಗಿರುತ್ತೆ ಅಲ್ವಾ? ಆ ಶಿಮ್ಲಾಗೆ ಟ್ರೈನಲ್ಲಿ ಹೋಗಕ್ಕೆ 3 ದಿನ ಆಗುತ್ತೆ. ನನ್ನಿಂದಂತೂ ಆಗಲ್ಲ. ನಾನು ಫ್ಲೈಟಲ್ಲೇ ಹೋಗ್ತೀನಿ. ಫ್ಲೈಟ್ಗೆ 10,000 ರೂಪಾಯಿ ಟಿಕೆಟ್ ಆಗುತ್ತೆ. ನಮ್ಮ ಹತ್ರ ಅಷ್ಟು ಬಜೆಟ್ ಇಲ್ವಲ್ಲ. ಟ್ರೈನಲ್ಲಂದ್ರೆ ಕಮ್ಮಿ ಆಗುತ್ತೆ. ಆಂಟಿ, ಟ್ರೈನಲ್ಲೇ ಹೋಗೋಣ. ಫ್ಲೈಟಲ್ಲಿ ಏನೂ ಸಿಗಲ್ಲ. ಆದ್ರೆ ಟ್ರೈನಲ್ಲಿ ಸಮೋಸ, ಚಾಯ್, ಟೀ ಎಲ್ಲಾನು ಬರುತ್ತೆ. ಎಲ್ಲಾನು ತಿಂದ್ಕೊಂಡು ನಾವು ಟ್ರಾವೆಲ್ ಮಾಡ್ಬೋದು ಅಲ್ವಾ? ಬನ್ನು, ಯಾವಾಗ ನೋಡಿದ್ರು ತಿನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ಬೇಡ ಕಣೋ. 3 ದಿನ ಟ್ರೈನಲ್ಲಿ ಕೂತ್ಕೊಂಡು ಹೇಗೋ ಹೋಗೋದು? ನಾವು ಬಸ್ಸಲ್ಲಿ ಹೋಗೋಣ. ಆ ಬಸ್ಸ ನನಗೆ ವಾಮಿಟ್ ಬರುತ್ತೆ ಅಲ್ವಾ? ಹಾಗೆ ಬಸ್ ಆದ್ರೂ ಕೂಡ ನಾನು ವೋಲ್ವೋ AC ಬಸ್ಸಲ್ಲೇ ಬರೋದು. ಅದೇ ಕಂಫರ್ಟಬಲ್ ಆಗಿರುತ್ತೆ. ಹಬ್ಬಬ್ಬಬ್ಬಬ್ಬಾ, ನಿಮ್ಮಿಂದ ನನಗೆ ತಲೆನೋವು ಬರ್ತಾ ಇದೆ ಅಷ್ಟೇ. ಇಷ್ಟು ದಿನ ಆಗಿ ಒಂದ್ ಜಾಗಕ್ಕೆ ಹೋಗೋಣ ಅಂತ ಯಾರಾದ್ರೂ ಡಿಸೈಡ್ ಮಾಡ್ತಾ ಇದ್ದೀರಾ? ಈಗ ನನ್ ಮಾತು ಎಲ್ರು ಕೇಳ್ತೀರಾ ಇಲ್ಲ ನಾನು ಇಲ್ಲಿಂದ ಹೋಗ್ಲಾ? ಹೇಳಿ ಮಹಿ ಅವ್ರೆ. ಎಲ್ರು ಕೇಳಿ. ಊಟಿನೂ ಬೇಡ, ಗೋವಾನು ಬೇಡ, ಕೊಡೆಕೆನಲ್ ಹೋಗೋಣ. ಸೌತ್ ಇಂಡಿಯಾದಲ್ಲಿ ಇರುತ್ತೆ. ಜಸ್ಟ್ 1 ರಾತ್ರಿ ಮಾತ್ರ ಟ್ರಾವೆಲ್ ಮಾಡಿದ್ರೆ ಅಲ್ಲಿ ತುಂಬಾ ತಂಪಾಗಿರೋ ಜಾಗ ಅದು. ಓಕೆ, ಕೊಡೆಕೆನಲ್ ನನಗೋಕೆ. ನನಗೂ ಓಕೆ. ಆದ್ರೆ ಗೋವಾ ಪರವಾಗಿಲ್ಲ. ಕೊಡೆಕೆನಲ್ಗೆ ನಾನು ಬರ್ತೀನಿ. ಕೊಡೆಕೆನಲ್ ಅಲ್ಲಿ ತಿನ್ನಕ್ಕೆ ಏನ್ ಸ್ಪೆಷಲ್ ಇರುತ್ತೆ? ನನಗೆ ಕೊಡ್ತೀರಾ? ಅಮ್ಮಯ್ಯ, ಇವತ್ತಾದ್ರೂ ಒಂದು ಡಿಸಿಷನ್ಗೆ ಬಂದಿದೀವಿ. ಸರಿ, ನಾವು ನಾಳೆನೆ ಕೊಡೆಕೆನಲ್ಗೆ ಹೊರಡ್ಬೇಕು. ಎಲ್ರು ಪ್ಯಾಕಿಂಗ್ನ ಮಾಡ್ಕೊಳ್ಳಿ. ಮೇ ತಿಂಗಳು ಕೊನೆಗೆ ಬಂತು. 40 ದಿನಗಳ ತನಕ ಇವ್ರು ಇವತ್ತು ಹೋಗೋಣ ನಾಳೆ ಹೋಗೋಣ ಅಂತ ಪ್ಲಾನ್ ಹಾಕ್ತಾನೆ ಇದ್ರು. ಆದ್ರೆ ಹೋಗ್ಲಿಲ್ಲ. ಒಂದಿನ ಮಕ್ಕಳು 3 ಜನ ಸಂಜೆ ಸಮಯ ಮೀಟಿಂಗ್ ಹಾಕಿದ್ರು. ನಮ್ಮಮ್ಮ ನನಗೆ ಹೊಸ ಕೂಲಿಂಗ್ ಗ್ಲಾಸ್ ಕೊಟ್ಟು 40 ದಿನ ಆಯ್ತು ಕಣೋ. ಅದು ಯೂಸೇ ಆಗ್ಲಿಲ್ಲ. ಅದನ್ನ ಹಾಕೊಂಡು ಟಿವಿ ನೋಡ್ತಾ ಇದೀನಿ ಅಷ್ಟೇ. ಬೇರೆ ಯಾವ್ದಕ್ಕೂ ಪ್ರಯೋಜನ ಇಲ್ಲ. ಇವ್ರು ಯಾರು ಟ್ರಿಪ್ ಡಿಸೈಡ್ ಮಾಡ್ತಾನೆ ಇಲ್ಲ ಕಣೋ. ಹೌದು, ನಾನ್ ತಗೊಂಡ್ ಬಂದ 15 ಲೇಸ್ ಪ್ಯಾಕೆಟ್ ಅಲ್ಲಿರೋ ಗಾಳಿ ಎಲ್ಲಾನು ಹೋಗಿ ಇವಾಗ ಅದು ಬಾಡಿ ಹೋಗಿರುವ ಎಲೆ ತರ ಇದೆ. ಕುರ್ಕುರೆ ಕೂಡ ಎಲ್ಲಾನು ಗಾಳಿ ಹೋಯ್ತು ಕಣೋ. ಇದೆಲ್ಲ ಸರಿ ಬರಲ್ಲ ಕಣೋ. ಇವ್ರು ಯಾರು ಒಪ್ಕೊಳ್ಳಲ್ಲ. ನಾವೆಲ್ರೂ ಸೇರಿ ಚಿಕ್ಕದಾಗಿ ಒಂದು ಟ್ರಿಪ್ ಪ್ಲಾನ್ ಮಾಡೋಣವಾ? ದೊಡ್ಡವರು ಎಲ್ಲರನ್ನ ಕರೆದು, ಅಮ್ಮ, ಆಂಟಿ, ಎಲ್ರೂ ಕೇಳ್ಕೊಳ್ಳಿ. ದೊಡ್ಡ ಟ್ರಿಪ್ ಏನು ಬೇಡ. ಇಲ್ಲೇ ಪಕ್ಕದಲ್ಲೇ ಒಂದು ವಾಟರ್ ಪಾರ್ಕ್ ಇದೆ. ನಮ್ಮ ಊರಿಂದ ಅಲ್ಲಿಗೆ ಹೋಗಕ್ಕೆ 1 ಗಂಟೆ ಸಮಯ ಆಗುತ್ತೆ. ಒಂದಿನಕ್ಕೆ 500 ರೂಪಾಯಿ ಮಾತ್ರ ಟಿಕೆಟ್. ನಾವೆಲ್ರೂ ಅಲ್ಲಿಗೆ ಹೋಗಿ ಬರೋಣವಾ? ಆಗ ಈ ಸಮ್ಮರ್ ಹಾಲಿಡೇಸ್ ಅಲ್ಲಿ 10 ದಿನ ಅಲ್ಲ, 1 ದಿನನಾದ್ರೂ ಎಂಜಾಯ್ ಮಾಡಿರೋ ಹಾಗೆ ಇರುತ್ತೆ. ಅಲ್ಲಿ ವಾಟರ್ ಪಾರ್ಕಿಂಗ್ ಅಲ್ಲಿ ಸುಮಾರು ವಾಟರ್ ಸ್ಲೈಡ್ಗಳು ಇರುತ್ತೆ. ಜಾಲಿಯಾಗಿ ಎಂಜಾಯ್ ಮಾಡ್ಬಿಟ್ಟು ಸಂಜೆ ಮನೆಗ್ ಬರ್ಬೋದು. ವಾಟರ್ ಪಾರ್ಕಾ? ಅಂದ್ರೆ ಅಲ್ಲಿ ಫುಡ್ ಕೋರ್ಟ್ ಇರುತ್ತೆ ಅಲ್ವಾ? ಆ ಫುಡ್ ಕೋರ್ಟ್ ಅಲ್ಲಿ ಬಿರಿಯಾನಿ ಸಿಗುತ್ತಾ? 500 ರೂಪಾಯಿನಾ? ಹಾಗಾದ್ರೆ ಓಕೆ. ವಾಟರ್ ಪಾರ್ಕ್ ಅಂದ್ರೆ ಸುಮಾರು ಗೇಮ್ಗಳು ಇರುತ್ತೆ ಅಲ್ವಾ? ನಾನ್ ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಒಂದೇ ದಿನದಲ್ಲಿ ಹೋಗಿ ಬರೋದು ಅಂದ್ರೆ ನನ್ಗೂ ಕೂಡ ಏನು ಅಬ್ಜೆಕ್ಷನ್ ಇಲ್ಲ. ಅಮ್ಮಯ್ಯ, ಹೇಗೋ ಕೊನೆಗೂ ಎಲ್ರೂ ಒಪ್ಕೊಂಡಾಯ್ತು. ಸರಿ, ಇವತ್ತು ಸಂಡೇ ಅಲ್ವಾ? ನಾಳೆ ಮಂಡೇ ನಾವೆಲ್ರೂ ಆ ವಾಟರ್ ಪಾರ್ಕಿಗೆ ಹೋಗೋಣ. ಇವತ್ತು ಬೇಗ ಎಲ್ರೂ ಮನೆಗೆ ಹೋಗಿ ಪ್ಯಾಕಿಂಗ್ ಎಲ್ಲಾನು ಮಾಡ್ಕೊಳ್ಳಿ. ಬನ್ನು ಸಂತೋಷದಿಂದ, ಓಹೋ, ಟ್ರಿಪ್ ರೆಡಿ. ಆ ದಿನ 8 ಗಂಟೆಗೆ ಎಲ್ರೂ ಅವ್ರವ್ರಿಗೆ ಬೇಕಾಗಿರೋ ಎಲ್ಲಾನು ಪ್ಯಾಕಿಂಗ್ ಮಾಡ್ಕೊಂಡ್ರು. ರಾತ್ರಿ 10 ಗಂಟೆಗೆ ಬೆಳಿಗ್ಗೆ ಯಾವಾಗ ಆಗುತ್ತೋ ಯಾವಾಗ ವಾಟರ್ ಪಾರ್ಕಿಗೆ ಹೋಗೋದು ಅಂತ ಅಂದ್ಕೊಂಡು ಎಲ್ರೂ ಮಲಗಿ ನಿದ್ರೆ ಮಾಡಿದ್ರು. ಬನ್ನು ಅಂತೂ ಅವನ್ ಕನ್ಸಲ್ಲಿ ವಾಟರ್ ಪಾರ್ಕ್ ಅಲ್ಲಿರುವ ಫುಡ್ ಕೋರ್ಟ್ಗೆ ಹೋಗಿ ಬಿರಿಯಾನಿ ತಿನ್ನೋ ತರ ಕನ್ಸು ಕಾಣಿಸ್ತಿದ್ದ. ಮರುದಿನ ಬೆಳಗ್ಗೆ ಎಲ್ರೂ ಬೇಗನೆ ಎದ್ದು ತಯಾರಾದ್ರು. ಬನ್ನು ಅವನ ಸ್ಕೂಲ್ ಬ್ಯಾಗ್ ಅಲ್ಲಿ ಏನೇನ್ ಸ್ನಾಕ್ಸ್ ಬೇಕೋ ಎಲ್ಲಾನು ಪ್ಯಾಕ್ ಮಾಡ್ಕೊಂಡ. ಸ್ವಲ್ಪ ಸಮಯದಲ್ಲಿ ಎಲ್ರೂ ಊರಿನ ಮಧ್ಯದಲ್ಲಿರುವ ಮರದ ಕೆಳಗಡೆ ನಿಂತ್ಕೊಂಡು ಆಟೋಗೋಸ್ಕರ ಕಾಯ್ತಾ ಇದ್ರು. ಟ್ರಿಪ್ಪು ವಾಟರ್ ಟ್ರಿಪ್ಪು. ನಾನ್ ಹೋಗಿ ಇವತ್ತು ವಾಟರ್ ಅಲ್ಲಿ ಸುಮಾರು ಹೊತ್ತು ಆಟ ಆಡ್ತೀನಿ. ನಾನ್ ಕೂಡ ವೇವ್ ಪೂಲ್ ಅಲ್ಲಿ ಟೈಟಾನಿಕ್ ಪೋಸ್ ಅಲ್ಲಿ ನಿಂತ್ಕೊಳ್ತೀನಿ. ಏನ್ ಆಟೋ ಇನ್ನೂ ಬಂದಿಲ್ಲ, ಸಮಯ ಆಗ್ತಾ ಇದೆ. ಹಾಗಂತ ಎಲ್ರೂ ಯೋಚನೆ ಮಾಡ್ತಿದ್ದಾಗ ಸಡನ್ ಆಗಿ ಅಲ್ಲಿದ್ದ ಎಲ್ಲರ ಮೊಬೈಲ್ಗೂ ಕೂಡ ಒಂದು ವಾಟ್ಸಪ್ ಮೆಸೇಜ್ ಬಂತು. ಏನಿದು? ಎಲ್ರಿಗೂ ಮೆಸೇಜ್ ಬರ್ತಿದೆ. ಸ್ಕೂಲ್ ಗ್ರೂಪ್ ಇಂದ ಬಂದಿದೆ. ಏನು ಅಂತ ಓದಿ ನೋಡೋಣ. ಅಮ್ಮ ಕೊಡು, ನಾನು ಓದ್ತೀನಿ. ಬುಜ್ಜಿ ಅವಳ ತಾಯಿ ಹತ್ರ ಫೋನ್ ತಗೊಂಡು ಆ ವಾಟ್ಸಪ್ ಮೆಸೇಜ್ ಏನು ಅಂತ ಓದಿದಾಗ ಅವಳಿಗೆ ಒಂದು ಕ್ಷಣ ಹೃದಯನೇ ನಿಂತೋಯ್ತು. ಮುಖ ಬಾಡಿ ಹೋಯ್ತು. ಏನ್ ಬುಜ್ಜಿ, ಏನ್ ಮೆಸೇಜ್ ಅದು? ಆವಾಗ ಪಾಪ ಬುಜ್ಜಿ ಬೇಜಾರಿಂದ, ಅಮ್ಮ, ಇದು ನಮ್ಮ ಪ್ರಿನ್ಸಿಪಲ್ ಗೂಬೆ ಸರ್ ಇದ್ದಾರೆ ಅಲ್ವಾ, ಅವ್ರು ಕಳ್ಸಿರೋ ಮೆಸೇಜ್. ಗೂಬೆ ಪ್ರಿನ್ಸಿಪಲ್? ಅವ್ರು ಯಾಕೆ ಮೆಸೇಜ್ ಕಳ್ಸಿದ್ದಾರೆ? ನಾವ್ ಟ್ರಿಪ್ ಹೋಗೋ ವಿಷಯ ಗೊತ್ತಾಗಿ ಅವರನ್ನು ಕರ್ಕೊಂಡೋಗ ಕೇಳ್ತಿದಾರಾ? ಇಲ್ಲ ಕಣೋ, ಇದು ಟ್ರಿಪ್ ವಿಷಯ ಅಲ್ಲ. ಇದ್ರಲ್ಲಿ ಏನಿದೆ ಗೊತ್ತಾ? ಡಿಯರ್ ಪೇರೆಂಟ್ಸ್ ಅಂಡ್ ಸ್ಟೂಡೆಂಟ್ಸ್, ಅಫಿಷಿಯಲಿ ಸಮ್ಮರ್ ಹಾಲಿಡೇಸ್ ಆರ್ ಓವರ್. ಗವರ್ಮೆಂಟ್ ಹೇಳಿದೆ ನಾಳೆಯಿಂದ ಸ್ಕೂಲ್ ಓಪನ್ ಮಾಡ್ಬೇಕು ಅಂತ. ಸೊ ಸ್ಟೂಡೆಂಟ್ಸ್ ಎಲ್ರು ಇವತ್ತೇ ಬರ್ಬೇಕು. ನಾವೆಲ್ರೂ ಅಟೆಂಡೆನ್ಸ್ ತಗೊಳ್ಬೇಕು. ಆ ವಿಷಯ ಕೇಳಿದಾಗ ಎಲ್ರೂ ಸೈಲೆಂಟ್ ಆದ್ರು.
ಯಾರಿಗೂ ಏನ್ ಹೇಳುದು ಅಂತ ಅರ್ಥ ಆಗ್ಲಿಲ್ಲ. ಪಿನ್ ಡ್ರಾಪ್ ಸೈಲೆನ್ಸ್. ಪಾಪ ಬನ್ನು ತುಂಬಾ ಬೇಜಾರಿಂದ ಏನೋ ಸಮ್ಮರ್ ಹಾಲಿಡೇಸು ಓವರಾ, ಸ್ಕೂಲ್ ಸ್ಟಾರ್ಟ್ ಆಯ್ತಾ, ಅದನ್ನು ನಾಳೆನಾ? ಅವಾಗ ಚೋಟುಗಿಳಿ ಡೇಟ್ ನೋಡಿ, ಅರೆ ಹೌದು, ಇವತ್ತು ಜೂನ್ 12 ಅಲ್ವಾ, ಸ್ಕೂಲ್ ಸ್ಟಾರ್ಟ್ ಆಗೋ ದಿನಾನೇ. ಅಯ್ಯೋ, ನಾವು 50 ದಿನ ರಜೆನ ವೇಸ್ಟ್ ಮಾಡಿದ್ವಾ? ಆವಾಗ ಚಿಚುಕಾಗೆ, ಅಯ್ಯೋ ನನ್ನ ಸಮ್ಮರ್ ಡ್ರೆಸ್ಸು, ನನ್ನ ವಾಟರ್ ಪಾರ್ಕ್ ಸ್ಲೈಡ್ಗಳು, ನನ್ನ ವೇವ್ ಪೂಲ್ ಟೈಟಾನಿಕ್ ಪೋಸು ಎಲ್ಲಾನು ಹೋಯ್ತಾ? ಸಮ್ಮರ್ ಹಾಲಿಡೇಸ್ ಎಲ್ಲಾನು ಹಾಳಾಗೋಯ್ತು. ಇದೆಲ್ಲದಕ್ಕೂ ಕಾರಣ ನಾವೇ. ಬಜೆಟ್ ಇಲ್ಲ, ಈ ಜಾಗ ಬೇಡ ಆ ಜಾಗ ಬೇಡ ಅಂತ ಸಮ್ಮರ್ ಹಾಲಿಡೇಸ್ ಎಲ್ಲಾನು ವೇಸ್ಟ್ ಮಾಡ್ಬಿಟ್ಟಿದೀವಿ. ಬನ್ನು ಕೆಳಗಡೆ ಕೂತ್ಕೊಂಡು ಜೋರಾಗಿ ಅಳ್ತಾ ಇದ್ದ. ಅಮ್ಮ, ಸಮ್ಮರ್ ಹಾಲಿಡೇಸ್ ಓವರಾ, ಎಲ್ಲಿಗೂ ನಮ್ಮನ್ನ ಕರ್ಕೊಂಡೇ ಹೋಗ್ಲಿಲ್ಲ ಅಲ್ವಾ? ಇವಾಗಲೇ ಆ ಗೂಬೆ ಸರ್ ನಮಗೆ ಮೆಸೇಜ್ ಕಳಿಸ್ಬೇಕಾಗಿತ್ತಾ? ನಾಳೆ ಕಳಿಸ್ಬಾರ್ದಾಗಿತ್ತಾ? ನಾನು ಸ್ಕೂಲಿಗೆ ಹೋಗಲ್ಲ, ವಾಟರ್ ಪಾರ್ಕಿಗೆ ಹೋಗಿ ಬಿರಿಯಾನಿ ತಿನ್ಬೇಕಮ್ಮ. ಏನು ಮಾಡೋಕ್ಕಾಗಲ್ಲ ಬನ್ನು. ಬನ್ನಿ ಎಲ್ರು ಈ ಲಗೇಜ್ ಎಲ್ಲ ಮನೇಲಿಟ್ಬಿಟ್ಟು ನೀವೆಲ್ಲರೂ ಸ್ಕೂಲ್ ಯೂನಿಫಾರ್ಮ್ ಹಾಕೊಳ್ಳಿ, ಸ್ಕೂಲ್ ಬ್ಯಾಗ್ ತಗೊಂಡು ಬೇಗ ಎಲ್ರು ಸ್ಕೂಲಿಗೆ ಹೊರಡಿ. ಪಾಪ ಬನ್ನು, ಬುಜ್ಜಿ, ಚಿನ್ನು ಮನೆಗೆ ಹೋಗಿ ಆ ಪ್ಯಾಕಿಂಗ್ ಮಾಡಿದ ಬ್ಯಾಗ್ ಎಲ್ಲ ಮನೆಯಲ್ಲಿಟ್ಟು ಯೂನಿಫಾರ್ಮ್ನ ಹಾಕೊಂಡು ಸ್ಕೂಲ್ ಬ್ಯಾಗ್ನ ಹೆಗ್ಲಲ್ಲಿ ಹಾಕೊಂಡು ಬೇಜಾರಿಂದ ಅಲ್ಲಿಂದ ಅವರೆಲ್ಲರೂ ಸ್ಕೂಲಿಗೆ ಹೋದ್ರು.